ನಡೆಸುತ್ತಿರುವ ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9920606453. ಪ್ರೀತಿಯುಳ್ಳ ದೇವಜನರೇ, ವಿಶ್ವ ನಕ್ಷೆಯ ಕೇಂದ್ರ ಬಿಂದು. ಬಹುಶಃ ಈ ಒಂದು ವಾಕ್ಯ ಅಚ್ಚರಿಯನ್ನು ಮೂಡಿಸುವುದಕ್ಕೆ ಸಾಧ್ಯ. ವಿಶ್ವ ನಕ್ಷೆಯ ಕೇಂದ್ರ ಬಿಂದು, ಇದನ್ನು ನಮ್ಮ ಕನ್ನಡ ಭಾಷೆಯಲ್ಲಿ ಹೀಗೆ ತರ್ಜುಮೆ ಮಾಡಿ ಕೇಳಿಸಿಕೊಳ್ಳುವಾಗ ನಿಜವಾಗಿಯೂ ಕೂಡ ಯಾವ ನಿಟ್ಟಿನಲ್ಲಿ ಇವುಗಳನ್ನು ಅರ್ಥ ಮಾಡಿಕೊಳ್ಳಬಹುದು ಎನ್ನುವಂಥ ಒಂದು ಗೊಂದಲ ನಮ್ಮಲ್ಲಿ ಹುಟ್ಟುವುದು ಸಹಜ. ಈ ವಿಶ್ವನಕ್ಷೆಯ ಕೇಂದ್ರ ಬಿಂದು ಮತ್ತೇನೂ ಅಲ್ಲ, ಬಹಳ ಸುಲಭವಾಗಿ ಆಂಗ್ಲ ಭಾಷೆಯಲ್ಲಿ ಹೇಳುವುದಾದರೆ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್. ಈ ದಿನಮಾನಗಳಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ, ಅಥವಾ ಒಬ್ಬ ವ್ಯಕ್ತಿಯ ಮನೆಗೋ ಅಥವಾ ಒಂದು ಕಚೇರಿಗೋ ಒಂದು ಸ್ಥಳಕ್ಕೋ ಪರಿಚಯವಿಲ್ಲದ ಗೊತ್ತಿಲ್ಲದ ಊರಲ್ಲಿ ಹೋಗಿ ಹೇಗೆ ತಲುಪಬೇಕು ಎನ್ನುವ ಗೊಂದಲ ಈಗಿಲ್ಲ. ಹಿಂದಿನ ಕಾಲದಲ್ಲಿ ಬಹಳ ವಿರಳವಾಗಿ ಇದ್ದಂಥ ಸ್ಥಳಗಳನ್ನು ಕಂಡುಹಿಡಿಯಲು ಬಹಳ ಸುಲಭವಾಗಿತ್ತು, ಅಥವಾ ಹಿಂದಿನ ಕಾಲದಲ್ಲಿ ಬಹಳ ವಿರಳವಾಗಿ ಇದ್ದಂಥ ಜನಸಂದಣಿಯ ಮೂಲಕ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಒಬ್ಬರನ್ನು ಭೇಟಿ ಮಾಡುವುದಕ್ಕೋಸ್ಕರವೋ ಅಥವಾ ಕಚೇರಿಗೋ ಅಥವಾ ಕೆಲಸದ ಕಾರ್ಯನಿಮಿತ್ತವೋ ಹೋಗಬೇಕಾದರೆ ಬಹಳ ಸುಲಭವಾದಂಥ ರೀತಿಯಲ್ಲಿ ಹೋಗಬಹುದಿತ್ತು. ಇಂದಿನ ದಿನಗಳಲ್ಲಿ ದಟ್ಟವಾಗಿ ಬೆಳೆದಂಥ ನಾಡು, ದಟ್ಟವಾಗಿ ಬೆಳೆದಂಥ ನಮ್ಮ ಪ್ರಪಂಚ, ದಟ್ಟವಾಗಿ ಬೆಳೆದಂಥ ನಮ್ಮ ಜೀವಿತ ಕ್ರಮ, ಮತ್ತು ನಾವು ಯಾವುದೇ ಪಟ್ಟಣಕ್ಕೆ, ಯಾವುದೇ ಸ್ಥಳಕ್ಕೆ, ಯಾವುದೇ ಜಾಗಕ್ಕೆ ಹೋದರೂ ದಟ್ಟವಾಗಿ ಬೆಳೆದು ನಿಂತಿರುವಂಥ ಈ ಪ್ರಪಂಚ, ದಟ್ಟವಾಗಿ ಬೆಳೆದು ನಿಂತಿರುವಂಥ ಈ ಪ್ರಪಂಚದಲ್ಲಿ ನಾನು ಹೇಗೆ ತಾನೇ ಒಂದು ಸ್ಥಳವನ್ನು, ಪರಿಚಯವಿಲ್ಲದ ಸ್ಥಳದಿಂದ ಸ್ಥಳಕ್ಕೆ ಹೇಗೆ ಹೋಗಬೇಕು ಎನ್ನುವುದನ್ನು ಬಹಳ ಸುಲಭ ಮಾಡಿ, ಯಾವ ತಾಪತ್ರಯಗಳು ಇಲ್ಲದೆ ಈ ಹೊತ್ತು GPS ಎನ್ನುವಂಥ ನಕ್ಷೆ ತೋರಿಸುವ ಮೂಲಕ ನಾವು ನಮ್ಮ ಸ್ಥಳಗಳನ್ನು, ನಾವು ಹೋಗಬೇಕಾದಂಥ ಜಾಗಗಳಿಗೆ ಹೋಗಿ ತಲುಪುತ್ತಾ ಇದ್ದೇವೆ. ಹಾಗಾಗಿ ಈ ವಿಶ್ವ ನಕ್ಷೆಯ ಕೇಂದ್ರ ಬಿಂದು ಈ ಹೊತ್ತು ಮಾನವನ ಒಡನಾಟವನ್ನು, ಮಾನವನ ಓಡಾಟವನ್ನು ಬಹಳ ಸುಲಭ ಮಾಡಿಬಿಟ್ಟದೆ. ಈ ನಕ್ಷೆಯನ್ನು ಹಾಕಿಕೊಂಡು ತಲುಪಬೇಕಾದಂಥ ಸ್ಥಳವನ್ನು ಪರಿಚಯವಿಲ್ಲದೇ ಇದ್ದರೂ, ಪರಿಚಯವಿಲ್ಲದ ಊರಿನಲ್ಲಿ, ಪರಿಚಯವಿಲ್ಲದ ಪ್ರದೇಶಗಳಲ್ಲಿ, ಪರಿಚಯವಿಲ್ಲದ ನಗರಗಳಲ್ಲಿ ನಾವು ಓಡಾಟ ಮಾಡಬಹುದು ಎನ್ನುವಂಥ ಒಂದು ಧೈರ್ಯ, ಒಂದು ಸ್ಥೈರ್ಯವನ್ನು ಈ GPS ನಮಗೆ ಅಳವಡಿಸಿ ಕೊಟ್ಟದೆ. ಇದನ್ನು ನಮ್ಮ ಕ್ರಿಸ್ತಿಯ ಬಾಳ್ವೆಗೆ ಹೇಗೆ ಅನುಕರಣೆ ಮಾಡಬಹುದು, ಕ್ರಿಸ್ತಿಯ ಬಾಳ್ವೆಗೆ ಹೇಗೆ ಇದನ್ನು ರೂಪಾಂತರಗೊಳಿಸಬಹುದು, ಮತ್ತು ಈ GPS ಅನ್ನು ಹಿಡಿದುಕೊಂಡು ನಮ್ಮ ಕ್ರಿಸ್ತಿಯ ಬಾಳ್ವೆಯಲ್ಲಿ ಹೇಗೆ ನಾವು ಪರಿಪಕ್ವವಾದಂಥ ಜೀವಿತವನ್ನು ನಡೆಸುವುದಕ್ಕೆ ಸಾಧ್ಯ ಮಾಡಿಕೊಳ್ಳಬಹುದು, ಅನುವು ಮಾಡಿಕೊಳ್ಳಬಹುದು ಎಂಬುದಾಗಿ ನೋಡುವಾಗ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮನ್ನು ಹೀಗೆ ಸ್ಥಳಾಂತರಪಡಿಸಿ GPS ಎನ್ನುವಂಥದ್ದನ್ನು ಗ್ರೀಡ್, ಪ್ರೈಡ್, ಸೆಲ್ಫಿಶ್ನೆಸ್ ಎನ್ನುವಂಥ ಆಂಗ್ಲ ಭಾಷೆಯಲ್ಲಿರುವಂಥ ಈ 3 ವ್ಯಾಕರಣವನ್ನು ನಮ್ಮ ಜೀವಿತಗಳ ಕ್ರಮಗಳಿಂದ ತೆಗೆದುಹಾಕಬೇಕಾದದ್ದು ನಮ್ಮ ಅವಶ್ಯಕ. ಹಾಗಾಗಿ ಮೊದಲನೆಯದಾಗಿ ಗ್ರೀಡ್, ಇದನ್ನು ನಮ್ಮ ಭಾಷೆಯಲ್ಲಿ ಹೇಳುವುದಾದರೆ ದುರಾಶೆ, ಅತಿ ಆಶೆ, ಎಲ್ಲವೂ ನನಗೆ ಬೇಕು, ಎಲ್ಲವೂ ನನ್ನದು ಮತ್ತು ಭೋಗ ಎನ್ನುವಂಥದ್ದಾದರೆ ತಪ್ಪಿಲ್ಲ. ಕಾರಣ ನಾವು ಹೀಗೆ ನೋಡ್ತೇವೆ. ಮಾರ್ಕನ ಸುವಾರ್ತೆ 7ನೇ ಅಧ್ಯಾಯ 20-23 ವಾಕ್ಯಗಳು. ಇನ್ನು ಮನುಷ್ಯನೊಳಗಿಂದ ಹೊರಡುವಂಥದ್ದೇ ಮನುಷ್ಯನನ್ನು ಹೊಲೆ ಮಾಡುವುದು, ಒಳಗಿನಿಂದ ಅಂದರೆ ಮನುಷ್ಯನ ಮನಸ್ಸಿನೊಳಗಿಂದ ಸೂಳೆಗಾರಿಕೆ,
ಕಳ್ಳತನ, ಕೊಲೆ, ಹಾದರ, ದ್ರವ್ಯಾಶೆ, ಕೆಡುಕುತನ, ಮೋಸ, ಬಂಡುತನ, ಹೊಟ್ಟೆ ಕಿಚ್ಚು, ಬೈಗಳು, ಸೊಕ್ಕು, ಬುದ್ಧಿಗೇಡಿತನ ಇವೇ ಮೊದಲಾದವುಗಳ ಕೆಟ್ಟ ಆಲೋಚನೆಗಳು ಹೊರಡುತ್ತವೆ. ಈ ಕೆಟ್ಟ ವಿಷಯಗಳೆಲ್ಲ ಒಳಗಿನಿಂದ ಹೊರಟು ಮನುಷ್ಯನನ್ನು ಹೊಲೆ ಮಾಡುತ್ತವೆ ಅಂತನು. ಮನುಷ್ಯನ ಒಳಗಿಂದ ಹೊರಬರುವಂಥದ್ದು ಇವೆಲ್ಲವುಗಳು ಇರುವುದಾದರೆ ಇದು ಬಹಳ ಕೆಟ್ಟದ್ದು. ಇದು ಕ್ರಿಸ್ತಿಯ ಬಾಳ್ವೆಯಲ್ಲಿ ನಮಗೆ ಉತ್ತಮ ಬಾಳ್ವೆಯನ್ನು ನಡೆಸುವುದಕ್ಕಾಗಲಿ ಅಥವಾ ಆ ನಿತ್ಯ ಜೀವದ ವಾಗ್ದಾನವನ್ನು ಪಡೆಯುವುದಕ್ಕೆ ನಾವು ಏನು ಪ್ರಯಾಣ ಮಾಡುತ್ತಾ ಇದ್ದೇವೆ, ಈ ಪ್ರಯಾಣದಲ್ಲಿ ನಮಗೆ ಸುರಕ್ಷಿತವಾಗಿ ಆ ಸ್ಥಳವನ್ನು ತಲುಪುವ ಕ್ರಿಯೆಗಳು ನಮ್ಮಲ್ಲಿ ಇರಬೇಕಾದರೆ ನಾವು ಈ ಎಲ್ಲ ಈ ವಾಕ್ಯದಲ್ಲಿ ಕೊಡಲ್ಪಟ್ಟಂಥ ಮನುಷ್ಯನೊಳಗಿಂದ ಈ ಕೊಲೆ, ಹಾದರ, ದ್ರವ್ಯಾಶೆ, ಕೆಡುಕುತನ, ಮೋಸ, ಬಂಡುತನ, ಹೊಟ್ಟೆ ಕಿಚ್ಚು, ಬೈಗಳು, ಸೊಕ್ಕು, ಬುದ್ಧಿಗೇಡಿತನ ಇಂತಹವುಗಳನ್ನು ಕೆಟ್ಟ ಆಲೋಚನೆಗಳು ಹೊರಡುತ್ತವೆ. ಇವುಗಳನ್ನು ಆ ಕೆಟ್ಟ ಆಲೋಚನೆಗಳು ಎಂಬುದಾಗಿ ಅರಿತುಕೊಂಡು ಇವುಗಳನ್ನು ಬಿಟ್ಟು ಬಿಡಬೇಕಾದದ್ದು ನಮ್ಮ ಮನುಷ್ಯ ಧರ್ಮ, ಪ್ರತ್ಯೇಕಿಸಲ್ಪಟ್ಟಂಥ ಕ್ರಿಸ್ತಿಯ ಧರ್ಮ. ಕ್ರಿಸ್ತನಲ್ಲಿ ಜೀವಿಸುವಂಥವರು ಇದನ್ನು ಬಿಟ್ಟು ಬಿಡಬೇಕಾದದ್ದು ಅವಶ್ಯಕ. ಕೊಲೊಸ್ಸೆಯವರಿಗೆ ಬರೆದಂಥ ಪತ್ರಿಕೆಯಲ್ಲಿ ಪೌಲನು ಬಹಳ ಸ್ಪಷ್ಟವಾಗಿ ಆತನು ಹೀಗೆ ತಿಳಿಸುತ್ತಾನೆ. 3ನೇ ಅಧ್ಯಾಯದ 5ನೇ ವಾಕ್ಯ, ಆದುದರಿಂದ ನಿನ್ನಲ್ಲಿರುವ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹಾರಾಧನೆ, ಸಮವಾಗಿರುವ ಲೋಭ ಇವುಗಳನ್ನು ವಿಸರ್ಜಿಸಿ ಬಿಡಿರಿ. ಇವುಗಳ ನಿಮಿತ್ತ ದೇವರ ಕೋಪವು ಉಂಟಾಗುತ್ತದೆ. ನಾವು ಗ್ರೀಡ್ ಎಂಬುದಾಗಿ ಏನು ಅನುಕರಣೆ ಮಾಡುತ್ತಾ ಇದ್ದೇವೆ, ಇದು ಭೋಗಕ್ಕೆ ಸಂಬಂಧಪಟ್ಟದ್ದು. ಇದು ಇಹಲೋಕದ ದಾಸತ್ವಕ್ಕೆ ಸಂಬಂಧಪಟ್ಟದ್ದು. ಈ ಭೂ ಸಂಬಂಧವಾದಂಥ ಅನೇಕ ಚಾರಿತ್ರಿಕ ಪಾಪಗಳಿಗೆ ಸಂಬಂಧಪಟ್ಟದ್ದು. ಆದ್ದರಿಂದ ಪೌಲನು ಹೇಳುತ್ತಾನೆ, ಆದುದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ಜಾರತ್ವವನ್ನು, ಬಂಡುತನವನ್ನು, ಕಾಮಾಭಿಲಾಷೆಯನ್ನು, ದುರಾಶೆಯನ್ನು, ವಿಗ್ರಹಾರಾಧನೆಯನ್ನು, ಸಮವಾಗಿರುವ ಲೋಭವನ್ನು ವಿಸರ್ಜಿಸಿ ಬಿಡಿರಿ. ಇವುಗಳ ನಿಮಿತ್ತ ದೇವರ ಕೋಪ ಉಂಟಾಗ್ತದೆ. ನಾವು ಈ GPS ಅಳವಡಿಸಿಕೊಳ್ಳುವಾಗ ಮೊದಲು ಈ ಭೋಗ ಎನ್ನುವಂಥ ಈ ಭೂ ಸಂಬಂಧವಾದಂಥ ಸಂಗತಿಗಳನ್ನು ವಿಸರ್ಜಿಸಿ ಬಿಡಬೇಕಾದದ್ದು ನಮ್ಮ ಕರ್ತವ್ಯ. ಇನ್ನು ಈ ಪ್ರೈಡ್ ಎನ್ನುವಂಥದ್ದು ಅಹಂಕಾರ. ನಮ್ಮ ಭಾಷೆಯಲ್ಲಿ ಇದನ್ನು ಅಹಂಕಾರ ಎಂಬುದಾಗಿ ನೋಡ್ತೇವೆ. 1ನೇ ಪೇತ್ರನ ಪತ್ರಿಕೆಯಲ್ಲಿ 5ನೇ ಅಧ್ಯಾಯದ 5ನೇ ವಾಕ್ಯದಲ್ಲಿ ಆತನು ಬಹಳ ಸ್ಪಷ್ಟವಾಗಿ ನಮಗೆ ಹೀಗೆ ತಿಳಿಸ್ತಾನೆ, ನೀವೆಲ್ಲರೂ ದೀನ ಮನಸ್ಸೆಂಬ ವಸ್ತ್ರದಿಂದ ಸೊಂಟ ಕಟ್ಟಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ಅಂದರೆ ನಮ್ಮಲ್ಲಿರುವಂಥ ಅಹಂಕಾರ ನಾವು ಬಿಟ್ಟು ಬಿಡದೆ ಹೋದರೆ ಖಂಡಿತವಾಗಿಯೂ ಕೂಡ ನಿತ್ಯ ಜೀವದ ವಾಗ್ದಾನವನ್ನು ನಾವು ಹೊಂದಿಕೊಳ್ಳುವುದಕ್ಕೆ, ಸುರಕ್ಷಿತವಾಗಿ ಆ ಸ್ಥಳವನ್ನು ತಲುಪುವುದಕ್ಕೆ ಅಸಾಧ್ಯ. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ನಮ್ಮ ಕೂಡ ಪೇತ್ರನ ಮೂಲಕ ಹೀಗೆ ಬರೆಯಲ್ಪಟ್ಟಿದೆ. 5ನೇ ಅಧ್ಯಾಯದ 5ನೇ ವಾಕ್ಯ, ನೀವೆಲ್ಲರೂ ದೀನ ಮನಸ್ಸೆಂಬ ವಸ್ತ್ರದಿಂದ ಸೊಂಟ ಕಟ್ಟಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ಯೇಸು ಕ್ರಿಸ್ತನು ಕೂಡ ಇಹಲೋಕದಲ್ಲಿ ಮನುಷ್ಯರ ಸೇವೆ ಮಾಡುವುದಕ್ಕೋಸ್ಕರ ಬಂದನು. ಅಧಿಪತಿಯಾಗಿದ್ದನು, ದೇವರ ಮಗನಾಗಿದ್ದನು, ರಾಜನಾಗಿದ್ದನು, ಒಡೆಯನಾಗಿದ್ದನು, ಎಲ್ಲವನ್ನ ಹೊಂದಿಕೊಂಡಂಥ ದೇವರ ಕುಮಾರನಾಗಿದ್ದನು. ಆದರೂ ಆತನಲ್ಲಿ ಕಿಂಚತ್ತಾದರೂ ಅಹಂಕಾರ, ಕಿಂಚತ್ತಾದರೂ ಅವಿಧೇಯತ್ವ ಯಾವುದೂ ಆತನಲ್ಲಿ ಕಂಡುಬರಲಿಲ್ಲ. ಆತನು ಮಾನವೀಯ ಮನುಷ್ಯನಾಗಿ, ದೇವರ ಕುಮಾರನಾಗಿ, ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕೋಸ್ಕರ ಇಹಲೋಕಕ್ಕೆ ಪಾದಾರ್ಪಣೆ ಮಾಡಿದನು. ಆತನಲ್ಲಿ ವಿಧೇಯತ್ವವು ಎಷ್ಟರವರೆಗೆ ಇತ್ತು ಎಂಬುದಾಗಿ ನೋಡುವಾಗ, ತನ್ನನ್ನು ಒಪ್ಪಿಸಿಕೊಟ್ಟು ಶಿಲುಬೆಯ ಮರಣವನ್ನು ಹೊಂದುವಷ್ಟರ ಮಟ್ಟಿಗೆ ತನ್ನನ್ನು ವಿಧೇಯನಾಗಿಸಿಕೊಂಡನು. ಈ ಕಾರಣದಿಂದ ದೇವರು ಅವನನ್ನು ಉನ್ನತ ಸ್ಥಾನದಲ್ಲಿರಿಸಿ, ಮೃತ್ಯು ಪಾತಾಳಗಳಲ್ಲಿ ಇರುವಂಥ ಎಲ್ಲ ಸರ್ವ ಸೃಷ್ಟಿಗಳು ಆತನ ಪಾದಕ್ಕೆ ಬಿದ್ದು ನಮಸ್ಕರಿಸುವಂತೆ ಆಜ್ಞಾಪಿಸಿ,
ಅವನನ್ನು ಎತ್ತರದಲ್ಲಿರಿಸಿ ತನ್ನ ಬಲಭಾಗದಲ್ಲಿ ಕೂತಿರುವಂತೆ ಆತನನ್ನು ಅನುಗ್ರಹಿಸಿಕೊಟ್ಟಿದ್ದಾನೆ. ಈ ದೇವರ ವಾಕ್ಯ 2ನೇ ಫಿಲಿಪಿಯರಿಗೆ ಬರೆದಂಥ ಪತ್ರಿಕೆ 10ನೆಯ ವಾಕ್ಯ ಮತ್ತು 11ನೆಯ ವಾಕ್ಯದಲ್ಲಿ ಬರೆಯಲ್ಪಟ್ಟದೆ. 9ನೆಯ ವಾಕ್ಯ ಹೀಗೆ ಬರೆಯಲ್ಪಟ್ಟದೆ: ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಆದುದರಿಂದ ಸ್ವರ್ಗ, ಮೃತ್ಯು, ಪಾತಾಳಗಳಲ್ಲಿ ಇರುವವರೆಲ್ಲರೂ ಯೇಸುವಿನ ನಾಮದಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು. ಆತನು ಎಷ್ಟರ ಮಟ್ಟಿಗೆ ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಈ ಕಾರಣದಿಂದ ಪ್ರೀತಿಯುಳ್ಳ ದೇವಜನರೇ, ನನ್ನಲ್ಲಿ ಈ ವಿಧೇಯತ್ವ ಬಹಳ ಅವಶ್ಯಕವಾಗಿ ಬೇಕು. ನಾನು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡು ಕ್ರಿಸ್ತನಲ್ಲಿ ಒಡಂಬಡಿಕೆ ಮಾಡಿಕೊಂಡವನಾಗಿ, ಕ್ರಿಸ್ತನಲ್ಲಿ ವಿಮೋಚಿಸಲ್ಪಟ್ಟಂಥ ಮನುಷ್ಯನಾಗಿ, ಕ್ರಿಸ್ತನ ಮೂಲಕವಾಗಿ ನಿತ್ಯ ಜೀವದ ವಾಗ್ದಾನವನ್ನು ಪಡೆಯುವುದಕ್ಕೆ ನಾನು ಅರ್ಹನು ಎಂಬುದಾಗಿ ಹೇಳಿಕೊಳ್ಳುವುದಾದರೆ, ಮೊದಲು ತಿಳಿಸಿದ ಹಾಗೆ ಗ್ರೀಡ್, ಭೋಗಗಳು, ಇಹಲೋಕದ ಆಶೆಗಳು, ಇಹಲೋಕದ ದುರಾಶೆಗಳು, ಇಹಲೋಕದ ವೈಭವ, ಇವುಗಳನ್ನು ತ್ಯಜಿಸಿ ಬಿಡಬೇಕು. 2ನೇದಾಗಿ, ಇಹಲೋಕದಲ್ಲಿ ನನ್ನೊಳಗೆ ಒಳಗಿಂದ ಬರುವಂಥ, ಹೊರಗಡೆ ಪ್ರಪಂಚಕ್ಕೆ ಹಾನಿ ಮಾಡುವಂಥ ಅಹಂಕಾರತನವನ್ನು ಕೂಡ ನಾನು ಬಿಟ್ಟು ಬಿಡಬೇಕು. ಇನ್ನು 3ನೇದಾಗಿ, ಸ್ವಹಿತವನ್ನೇ ಆಲೋಚನೆ ಮಾಡುವಂಥ ಸೆಲ್ಫಿಶ್ನೆಸ್ ಎನ್ನುವಂಥದ್ದನ್ನು ನಾವೇನನ್ನು ಕರೆಯುತ್ತೇವೆ ಅದನ್ನು ಬಿಟ್ಟು ಬಿಡಬೇಕು. ಫಿಲಿಪಿಯರಿಗೆ ಬರೆದಂಥ ಪತ್ರಿಕೆಯಲ್ಲಿ 2ನೇ ಅಧ್ಯಾಯದ 3ನೆಯ ವಾಕ್ಯದಲ್ಲಿ ಹೀಗೆ ನೋಡ್ತೇವೆ: ಪಕ್ಷಪಾತದಿಂದಾಗಲಿ ಒಣಹೆಮ್ಮೆಯಿಂದಾಗಲಿ ಯಾವುದನ್ನು ಮಾಡದೆ ಪ್ರತಿಯೊಬ್ಬನೂ ದೀನಭಾವದಿಂದ ಮತ್ತೊಬ್ಬರನ್ನು ತನಗಿಂತ ಶ್ರೇಷ್ಠನೆಂದು ಎಣಿಸಲಿ. ನಿಮ್ಮಲ್ಲಿ ಪ್ರತಿಯೊಬ್ಬನೂ ಸ್ವಹಿತವನ್ನು ಮಾತ್ರ ನೋಡದೆ ಪರಹಿತವನ್ನು ಸಹ ನೋಡಲಿ. ಹೀಗೆ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತದೆ. ಸೆಲ್ಫಿಶ್ನೆಸ್, ಸ್ವಹಿತ, ಸ್ವಚಿಂತನೆ, ಇವುಗಳನ್ನು ಮಾಡುವುದನ್ನು ನಾವು ಬಿಟ್ಟು ಬಿಡಬೇಕಾದದ್ದು ಅವಶ್ಯಕ. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಯೇಸು ಕ್ರಿಸ್ತನು ಕೂಡ ಇಹಲೋಕಕ್ಕೆ ಬಂದದ್ದು ಮನುಷ್ಯರ ಸೇವೆಯನ್ನು ಮಾಡುವುದಕ್ಕೆ ಹೊರತು ಸೇವೆ ಮಾಡಿಸಿಕೊಳ್ಳುವುದಕ್ಕಲ್ಲ. ಪ್ರೀತಿಯುಳ್ಳ ದೇವಜನರೇ, ಹೇಗೆ ನಾವು ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ GPS ವಿಶ್ವ ನಕ್ಷೆಯ ಕೇಂದ್ರ ಬಿಂದುವನ್ನು ಎಂಬ ತಾಂತ್ರಿಕತೆಯನ್ನು ಉಪಯೋಗಿಸಿಕೊಂಡು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳವನ್ನು ಗೊತ್ತು ಮಾಡಿ ಹೋಗಿ ಯಾರ ಸಹಾಯವಿಲ್ಲದೆ ಈ ತಾಂತ್ರಿಕತೆಯ ಸಹಾಯದಿಂದ ಸುರಕ್ಷಿತವಾಗಿ ತಲುಪುತ್ತೇವೋ, ಹಾಗೆಯೇ ನಮ್ಮ ಈ ಪ್ರಯಾಣದಲ್ಲಿ ಇಹಲೋಕದ ಪ್ರಯಾಣವನ್ನು ನಾವು ಮಾಡುತ್ತಾ ಇದ್ದೇವೆ. ಇಹಲೋಕದ ಪ್ರಯಾಣ ಮಾಡುವ ನಿಟ್ಟಿನಲ್ಲಿ ನಮ್ಮ ಬದುಕನ್ನು ರೂಢಿಸಿಕೊಂಡವರಾಗಿ ನಾವು ನಿತ್ಯ ಜೀವದ ವಾಗ್ದಾನವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಇಲ್ಲಿ ಸಕಲ ಸಿದ್ಧತೆಯ ಕ್ರಿಯೆಗಳನ್ನು ನಡೆಸಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ. ಈ ಪ್ರಪಂಚದಲ್ಲಿ ನಾವು ಮಾಡುವಂಥ ಈ ಯಾತ್ರೆ ಅದು ಮುಂದಿನ ಜೀವಿತದ ಪ್ರಯಾಣಕ್ಕೆ ಪಂಥಾಹ್ವಾನ ಮತ್ತು ಅದರ ಉತ್ತಮವಾದಂಥ ಜೀವಿತ ಇಲ್ಲಿ ನಾವು ಮಾಡುವಂಥದ್ದು ಅಲ್ಲಿ ನಮಗೆ ಫಲಿಸುವಂಥ ನಿತ್ಯ ಜೀವ ಎಂಬುದಾಗಿ ಅರ್ಥೈಸಿಕೊಂಡವರಾಗಿ ನಮ್ಮಲ್ಲಿರುವಂಥ ಭೋಗ ದ್ರವ್ಯಾಶೆಗಳನ್ನು, ನಮ್ಮಲ್ಲಿರುವಂಥ ನಾನಾ ಕಲುಷಿತವಾದಂಥ ವಾತಾವರಣದ ಜೀವಿತವನ್ನು ಬಿಟ್ಟು ಬಿಡಬೇಕು. 2ನೇದಾಗಿ, ನಮ್ಮಲ್ಲಿ ಇರುವಂಥ ಅಹಂಕಾರತನವನ್ನು, ದುಷ್ಟ ದುರ್ಮಾರ್ಗತನವನ್ನು ಬಿಟ್ಟು ಬಿಡಬೇಕು. 3ನೇದಾಗಿ, ಸ್ವಚಿಂತನೆಯನ್ನು ಮಾಡುವಂಥ ವ್ಯಕ್ತಿಗಳು ನಾವಾಗಿದ್ದರೆ ಸ್ವಹಿತವನ್ನು ಮಾತ್ರ ಪರಿಗಣಿಸುವ ನಮ್ಮ ಜೀವಿತಗಳನ್ನು ಮತ್ತೊಬ್ಬರ ಹಿತಕ್ಕೆ ಬದಲಾಯಿಸಿಕೊಂಡು ಮತ್ತೊಬ್ಬರ ಪರಹಿತವನ್ನು ನೋಡುವಂಥ ಮನುಷ್ಯರು ನಾವಾಗಿರಬೇಕು. ನಮ್ಮಲ್ಲಿ ಪ್ರತಿಯೊಬ್ಬನೂ ಸ್ವಹಿತವನ್ನು ಮಾತ್ರ ನೋಡದೆ ಪರಹಿತವನ್ನು ಕೂಡ ನೋಡಲಿ, ಅನುಭವ ಮಾಡಲಿ ಎನ್ನುವಂಥ ವಾಕ್ಯಗಳು ನಮ್ಮನ್ನು ಈ ಹೊತ್ತು ಎಚ್ಚರಿಸ್ತವೆ. ಆದುದರಿಂದ ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯದ 13-14 ನಾವು ಹೀಗೆ ನೋಡ್ತೇವೆ: ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ, ನಾಶನಕ್ಕೆ ಹೋಗುವ ಬಾಗಿಲು ಬಹಳ ದೊಡ್ಡದು, ದಾರಿ ಅಗಲವು,
ಅದರಲ್ಲಿ ಹೋಗುವ ಜನರು ಬಹಳ ಜನ ಇದ್ದಾರೆ. ಅದರ ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ಬಹಳ ಇಕ್ಕಟ್ಟು, ಅದರಲ್ಲಿ ದಾರಿ ಬಿಕ್ಕಟ್ಟು. ಅದನ್ನು ಕಂಡು ಹಿಡಿಯುವವರು ಸ್ವಲ್ಪ ಜನ. ಆ ಸ್ವಲ್ಪ ಜನರಲ್ಲಿ ನೀವೊಬ್ಬರು ಇದ್ದೀರೋ? ಇವತ್ತು ಪ್ರಶ್ನೆ, ನಾನಿದ್ದೇನೋ ನಾನಿಲ್ಲವೋ ಎನ್ನುವುದನ್ನು ನನ್ನ GPS ಮೂಲಕ ನಾನು ತಿಳಿದುಕೊಳ್ಳಬೇಕಾದದ್ದು ಅವಶ್ಯಕ. ಹಾಗಾಗಿ ಪ್ರಿಯರೇ, ನನ್ನ GPS ಭೋಗ, ಅಹಂಕಾರ, ಸ್ವಹಿತ ಚಿಂತನೆ ಇವುಗಳನ್ನು ಬಿಟ್ಟು ಬಿಡೋಣ. ಈ GPS ಅನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಸರಾಗವಾಗಿ ಯೇಸು ಕ್ರಿಸ್ತನ ಮೂಲಕ ಆತನು ವಾಗ್ದಾನ ಮಾಡಿದ ಹಾಗೆ ನಿತ್ಯ ಜೀವದ ವಾಗ್ದಾನವನ್ನು ಪಡೆದುಕೊಳ್ಳುವುದಕ್ಕೆ ಅರ್ಹರಾಗೋಣ. ಆ ಅರ್ಹತೆಯನ್ನು ಪಡೆಯುವುದಕ್ಕೆ ದೇವರು ತಾನೇ ನಮಗೆ ಸಹಾಯ ನೀಡಲಿ. ಆತನ ಸಹಾಯ ಹಸ್ತ ನಮ್ಮನ್ನು ಯಾವಾಗಲೂ ಕೂಡ ಕಾದು ಕಾಪಾಡಲಿ. ಆಮೇನ್.